ಸಾಮಾನ್ಯವಾಗಿ ಶುಭ ಸಂದರ್ಭಗಳಲ್ಲಿ ಊಟದ ವ್ಯವಸ್ಥೆ ಮಾಡಲಾಗತ್ತೆ. ಹಾಗೇನೆ ದೇವಸ್ಥಾನದಂತ ಶುಭ ಕಾರ್ಯಗಳಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಲಾಗತ್ತೆ ಬರುವಂತ ಭಕ್ತರಿಗೆ. ಹಾಗೇನೆ ಈ ಗಂಗಾ ಪರಮೇಶ್ವರಿ ದೇವಸ್ಥಾನದ ಕಳಸಾರೋಹಣಕ್ಕಾಗಿ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಗ್ರಾಮಸ್ಥರು ಮಾಡಿದ್ರು. ಆದ್ರೆ ಯಾವಾಗ ಈ ಅವಘಡ ಸಂಭವಿಸ್ತೋ ಈ ಪ್ರಸಾದವೆಲ್ಲ ಗ್ರಾಮಸ್ಥರಿಗೆ ವಿಷದ ರೂಪದಲ್ಲಿ ಕಂಡು ಬರ್ತಾ ಇದೆ. ದೃಶ್ಯದಲ್ಲಿ ನೋಡಬಹುದು, ಯಾವುದೂ ಕೂಡ ಒಂದೂ ಕೂಡ ಏನು ಮುಟ್ಟ ಇಲ್ಲ. ಇದು ಪ್ರಸಾದ ಬೆಳಗಿನ ತಿಂಡಿ ಇನ್ನೂ ಕಳಸಾರೋಹಣ ಆಗಿರಲಿಲ್ಲ. ಅವಾಗ ತಿಂಡಿಯನ್ನ ಸ್ವಲ್ಪ ಜನ ಮಾಡಿದ್ರು. ಆದ್ರೆ ಇಲ್ಲಿ ಮುಖ್ಯ ಪ್ರಸಾದ ಏನು ಅನ್ನದಾಸೋಹ ಅಂತ ಏನು ಕರಿತೀವಿ, ಈ ಅನ್ನದಾಸೋಹಕ್ಕಾಗಿ ಸಿದ್ಧಪಡಿಸಿದಂತ ಸಾಂಬಾರು ಹಾಗೇ ಇದೆ. ಯಾರೂ ಕೂಡ ಒಬ್ಬೊಬ್ರು ಕೂಡ ಪ್ರಸಾದವನ್ನ ಸೇವಿಸೋದಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಗೊತ್ತಿರುವಂತದ್ದೇ ಆಗಿದೆ. ಇಲ್ಲಿ ಪಾಯಸ ಇದೆ, ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಧಿ ಹುಗ್ಗಿ, ಅದನ್ನು ಕೂಡ ಮುಟ್ಟಿಲ್ಲ. ಇನ್ನು ಅನ್ನಕ್ಕಾಗಿ ಎಲ್ಲ ಅಕ್ಕಿಯನ್ನು ಕೂಡ ತಂದಿಟ್ಕೊಳ್ಳಲಾಗಿದೆ, ಅದು ಕೂಡ ಹಾಗೆ ಉಳ್ಕೊಂಡಿದೆ. ಇದು ಇಂಥದೊಂದು ಸೂತಕದ ಛಾಯೆ ಆವರಿಸಿದ ತಕ್ಷಣ ಗ್ರಾಮಸ್ಥರೆಲ್ಲ ಇದ್ದದ್ದನ್ನ ಇದ್ದಂಗೆ ಬಿಟ್ಟು ಹೋಗಿದ್ದಾರೆ. ಈ ಸಂಜೀವಿನಿ ಆಗಬೇಕಾದಂತ ಪ್ರಸಾದ ಅವರಿಗೆ ವಿಷದ ರೂಪದಲ್ಲಿ ಭಾಸ ಆಗ್ತದೆ. ಈ ಪ್ರಸಾದವನ್ನು ಸಿದ್ಧಪಡಿಸೋರು ನಮ್ಮ ಜೊತೆಗಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ಯಾವಾಗಿಂದ ಆರಂಭ ಮಾಡಿದ್ರಿ, ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ರಿ? ರಾತ್ರಿಯಿಂದ ಎಲ್ಲ ಫಂಕ್ಷನ್ ಎಲ್ಲ ಮಾಡಿದ್ವಿ. ನಾವು ರಾತ್ರಿ ಎಲ್ಲ ಬೆಳೆ ತನಕ ಅಡಿಗೆ ಮಾಡಿದ್ವಿ. ಬಟ್ ಅವರು ಸಮೇತ ನಮ್ಮ ಜೊತೆಗಿದ್ರು. ಬಟ್ ಎಲ್ಲದ್ರಿಂದನೂ ಈ ಕಳಸಾರೋಹಣ ಮಾಡ್ಬೇಕಂತಂದು ಎಲ್ಲದ್ರಿಂದನೂ ಒಟ್ಟ ನಮ್ಮ ಸಾರ್ವಜನಿಕ ಜನತೆ ಏನೈತಿಲ್ಲ ಎಲ್ಲದ್ರಿಂದನೂ ಒಟ್ಟ ಪ್ರತಿಯೊಂದು ಯಾವುದೇ ಅಡಿಗೆ ಏನೇನ್ ಮಾಡ್ಕೊಂಡಿದ್ರಿ, ಯಾವಾಗಿಂದ ಚಲೋ ಮಾಡಿದ್ರಿ, ಏನೆಲ್ಲ ಅನ್ನ ಪ್ರಸಾದಕ್ಕೆ ಏನೆಲ್ಲ ವ್ಯವಸ್ಥೆ ಇತ್ತು? ಸರ್ 2 ದಿನದ ಅನ್ನ ಪ್ರಸಾದ ಇತ್ತು. ನಿನ್ನೆ ಅನ್ನ ಪ್ರಸಾದ ಮಾಡಿದ್ವಿ. ಬಟ್ ನಿನ್ನೆ ರಾತ್ರಿ ಅಡಿಗೆ ಮಾಡಿ ಮತ್ತೆ ಇವತ್ತು ಪ್ರಸಾದ ಇತ್ತು. ಕಳಸಾರೋಹಣ ಮಾಡ್ಬೇಕಂತ ತಿಳ್ಕೊಂಡು ಅದು ಕಳಸಾರೋಹಣ ಮಾಡ್ಬೇಕಾರ ಇದೊಂದು ಸಮಸ್ಯೆ ಅವಘಡ ಆಯ್ತು. ಅದು ಆಗಿಂದ ಹಂಗಾಗಿ ಅದು ಎಲ್ಲಿ ಏನಿರ್ಬೇಕು ಅದೆಲ್ಲ ಹಂಗೆ ಇದೆ. ನಾವು ಅಡಿಗೆ ಪಲ್ಯ ಮಾಡಿದ್ವಿ, ಸಾರು ಮಾಡಿದ್ವಿ, ಹುಗ್ಗಿ ಮಾಡಿದ್ವಿ, ಪ್ರತಿಯೊಂದನ್ನು ಮಾಡಿದ್ವಿ. ಹಾಗಾಗಿ ಇದು ಅದು ಅವಘಡ ಆಗಿದ್ದರಿಂದ ನಾವು ಏನೊಂದು ಮುಟ್ಟಿಲ್ಲ, ಹಂಗೆ ಇದೆ. ಮಂಜು ಇದ್ರಲ್ಲ, ಅವರು ಕೂಡ ಇಲ್ಲಿ ಅಡಿಗೆ ಮಾಡ್ಯಾರ. ಅವರು ಬೆಳಗ್ಗೆ 4 ಗಂಟೆ ಮಠ ಇದ್ರು ಅಂತ ಕೇಳಿದ್ವಿ. ಹೌದು ಸರ್. ಇಲ್ಲಿ ರಾತ್ರಿ ನಾವು ನಮ್ಮ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ರಾತ್ರಿ 8 ಗಂಟೆಗೆ ನಾವು ಮನೆಯಿಂದ ಇಲ್ಲಿ ಬಂದು ಎಲ್ಲ ಸಮ್ಮುಖ ಎಲ್ಲ ಕುತ್ಕೊಂಡು ಏನೋ ತರಕಾರಿ ಕಟ್ ಮಾಡ್ರೆ ಅವ್ನಿಗೆ ಏನ್ ಕೆಲಸ ಗೊತ್ತೈತಲ್ಲ ಅದನ್ನ ಆ ಕೆಲಸ ಮಾಡ್ತಾನ. ರೈಸ್ ಮಾಡೋದು, ಸಾಂಬಾರ್ ಮಾಡೋದು ಎಲ್ಲರೂ ಸೇರ್ಕೊಂಡು ಅದೇ ರೀತಿ ಮಂಜು ಪಾಟೀಲ್ ಅವರು ಇಲ್ಲಿ ಇದ್ರು. ರಾತ್ರಿ ಎಲ್ಲ ಬದನೆಕಾಯಿ ಕಟ್ ಮಾಡಿದ್ದಾರೆ ಅವರು. ರಾತ್ರಿ 4:15 ಮಟ ಇಲ್ಲಿ ಇದ್ರು. ಬೆಳಗಿನ ಜಾವ ನೀರು ಬೇಕಂತ ಹೋಗಿದ್ರು, ಹೊಲಕ್ಕೆ ಹೋಗ್ತಾ ಇದ್ರು. ಅದೇ ರೀತಿಯಾಗಿ ಅವ್ರಿಗೆ ನಮ್ದೇನ್ ಫಂಕ್ಷನ್ ನಡೀತಾ ಇತ್ತಲ್ಲ ಸರ್, ಆ ಟೈಮ್ನಲ್ಲಿ ಅವ್ರು ಬಂದ್ರು. ಇದು ಅವಘಡ ನಡೆದ ಸರ್. ಅವ್ರನ್ನ ಕರ್ಸ್ಕೊಂಡ್ರಿ ನೀವು? ಇಲ್ಲ, ನಾವು ಕರ್ಸ್ಕೊಂಡಿಲ್ಲ. ಆದ್ರೆ ಅಲ್ರಿ ಕರ್ಸ್ಕೊಂಡಿದ್ದಂತ ಬರಲ್ರಿ ಅದ. ಅವ್ರ ಇದು ಹೆಮ್ಮೆ ಬಾಳ ಇತ್ರಿ ಅವಂಗ. ಯಾವ್ದೇ ಒಂದ್ ಇದ್ರಿ ಅವಂಗ, ಯಾವ್ದೇ ಒಂದು ಕಾರ್ಯಕ್ರಮ ಇತ್ತಂದ್ರೆ ಅದ್ರ ಮುಂದ ಪ್ರಶ್ನೆ ಅವನ್ನೇ ಇರೋದ್ರಿ. ಹೌದೌದು ಸರ್, ಹೌದು. ಪ್ರತಿನಿತ್ಯ ನಾವು 2 ದಿನ ಆಯ್ತ್ರಿ ಫಂಕ್ಷನ್ ನಡೀತಾ ಇದ್ದು. ನಮ್ದೊಂದು ಒಬ್ರು ಕಾಣಿಕೆ ಕೊಡ್ತಾರ ಸರ್. ಇದು ಪ್ರತಿ ಒಂದಿನದ ಒಂದು ಊಟದ್ದು ಇದು ಸಾರ್ವಜನಿಕ ಇತ್ರಿ. ಇವತ್ತು ಇದು 2 ದಿನ. ನಿನ್ನೆ ಒಬ್ರದ್ದು ಊಟದ್ದೆಲ್ಲ ಅವ್ರು ನೋಡ್ಕೊಂಡಿದ್ರು ಸರ್. ಇವತ್ತೇನೈತಲ್ಲ ನಮ್ ಸಾರ್ವಜನಿಕದ ಇತ್ತು. ನಿನ್ನೆಗಿಂತ ನಾವು ಡಬಲ್ ಮಾಡಿಬಿಟ್ಟಿದ್ರಿ. ನಿನ್ನೆ ನಮ್ ಸಮೂಹಕ್ಕೆ ಬಹಳ ಜನ ಇದ್ರು ಸರ್. ಇಲ್ಲಿ ನಮ್ಗೆ ಊಟ ಜಾಸ್ತಿ ಆಗತ್ತೆ ಅಂತ ಹೇಳಿ ನಾವು ರೈಸ್ ನೋಡ್ರಿ ಇಲ್ಲಿ ಅಲ್ಲಿ 3 ಪ್ಯಾಕೆಟ್, ಇಲ್ಲಿ 7 ಪ್ಯಾಕೆಟ್ ನಾವು ರೈಸ್ ಜಾಸ್ತಿ ತರಿಸಿದ್ವಿ. ಯಾಕಂದ್ರೆ ಸುತ್ತಮುತ್ತ ಹಳ್ಳಿಯವ್ರ ಇದು ಬೇಕಾಗಿದ್ದು ಗುಡಿ ಇದೆ. ಗಂಗಾ ಪರಮೇಶ್ವರಿ ಗುಡಿ ಅಂದ್ರೆ ಈ ಸುತ್ತಮುತ್ತಲ ಇದ್ರಾಗ ಫೇಮಸ್ ಆಗಿದ್ರಿ ಅದು. ನಾವು ಬಹಳ ದಿನ ಕನಸಿತ್ತು ಸರ್. ಇದು ಬಹಳ ದಿನದ ಕನಸಿಂದ ನಾವು ಮಾಡಿದ್ವಿ ಇದು ಗುಡಿದ. ಇದು ಹಿನ್ನೆಲೆ ಬಹಳ ಇತ್ತು ಸರ್. ಇದ್ರದ್ದು ಜನ ಬರ್ತಾರಂತೆ ಜನ. ಹೌದು ಸರ್, ಹೌದು. ಈಗ ಇದನ್ನ ಮುಟ್ಟಕ್ಕೂ ಮನಸ್ಸು ಬರಂಗಿಲ್ಲ. ಇದು ಮುಟ್ಟಾಕ್ ಬರ ಸರ್. ಇದು ಶೋಕದೊಳಗ ನಾವು ನಮ್ಮ ಊರನ್ನವ್ರು ಯಾರು ಮುಟ್ಟೋದಿಲ್ಲ ಸರ್. ನಮ್ದೇ ಆದಂತ ಯಾವ್ರಿಗಾರ ಒಂದು ಹಾಸ್ಟೆಲ್ ಆತು, ಯಾವ್ದೇ ಒಂದ್ ಆತು, ನಿಮ್ಗೆ ನಮ್ ಕಡೆ ನಂಬರ್ ಇಲ್ಲ ಸರ್. ನಮ್ ಹಿರಿಯರ ಒಟ್ಟಿಗೆ ನಾವು ಕೂತ್ಕೊಂಡು ಮಾತಾಡ್ತೇವೆ. ನೀವು ಇರ್ತೀರಿ, ಸಹಕಾರ ಕೊಡ್ರಿ. ಅದ್ ಯಾರಿಗೆ ನಾವು ಹಾಸ್ಟೆಲ್ ಮುಟ್ಟಿಸ್ಬೇಕು ಅದನ್ನ ನಿಮ್ ಪರವಾಗಿ ನಾವು ಮುಟ್ಟಿಸ್ತೇವೆ ಸರ್. ಇದು ಗ್ರಾಮಸ್ಥರು ಹೇಳುವಂತದ್ದು. ಇಲ್ಲಿ ಈ ಸಂಜೀವಿನಿ ರೂಪದ ಪ್ರಸಾದ ಇವತ್ತು ಅವರಿಗೆ ವಿಷದಂತೆ ಭಾಸ ಆಗ್ತಾ ಇದೆ. ಹಾಗಾಗಿ ಅವ್ರು ಯಾರು ಕೂಡ ಈ ಪ್ರಸಾದವನ್ನ ಮುಟ್ಟೋದಿಲ್ಲ. ಇದು ಇಡೀ ಗ್ರಾಮಸ್ಥರು ಸೇರ್ಕೊಂಡು ಆಚರಣೆ ಮಾಡಬೇಕಾದಂತ ಒಂದು ಹಬ್ಬ ಆಗಿತ್ತು. ಆದ್ರೆ ಇವತ್ತು ಅವರಿಗೆ ಇದ್ಯಾವುದಕ್ಕೂ ಕೂಡ ಮನಸ್ಸು ಬರ್ತಾ ಇಲ್ಲ. ಹಾಗಾಗಿ ಈ
ಪ್ರಸಾದವನ್ನ ನಾವು ಯಾರಿಗಾದ್ರೂ ಹಾಸ್ಟೆಲ್ಗೋ ಅನಾಥರಿಗೋ ದಾನ ಮಾಡಿಬಿಡ್ತೀವಿ ಅನ್ನುವಂತ ಅಭಿಪ್ರಾಯ. ಕ್ಯಾಮರಾಮನ್ ಗುರುನಾಥ್ ಕಟಿಮಿನಿ ಜೊತೆ ಪ್ರಕಾಶ್ ನೂಲ್ವಿ, ನ್ಯೂಸ್ ಪೋಸ್ಟ್, ಸೇಸಿಗಿರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.